ಸ್ವಂತ ಬೆಟಗೇರಿ ನಮ್ಮದು. ಬೆಟಗೇರಿಯಿಂದ ನಾನು 12 ವರ್ಷಕ್ಕೆ ಹೊರಗೆ ಬಂದು ಇಲ್ಲೆಲ್ಲ ಸೇರಿಕೊಂಡು ಆ ಕೆಲಸ ಈ ಕೆಲಸ ಎಲ್ಲ ಮಾಡಿದ, ಒಂದೂ ಬಿಡಲಿಲ್ಲ. ಮಾಡೋ ಉದ್ಯೋಗ ಎಲ್ಲ ಮಾಡಿ ಇಲ್ಲೇನೋ ಒಂದು ನಮಗೆ ಗಂಟು ತೊಗೊಂಡು ಅಡ್ಡಾಡ್ತಿದ್ವಿ. ಏನೋ ಒಂದು ಇಲ್ಲಿ ನಮಗೊಂದು ಜಾಗ ಸಿಕ್ತು. ಹೀಗಾಗಿ ಒಂದು ಅಂಗಡಿ ಮಾಡಿಕೊಂಡು ಇಲ್ಲೇ ದಂಧೆ ಬಿಸ್ನೆಸ್ ಮಾಡಿದ್ರೆ ನಡೀತಿದ್ದಲ್ಲ ಅಂಥೇಳಿ ಮಾಡಿದ್ವಿ. ಅದು ಚಿಕ್ಕ ಅಂಗಡಿ ಮಾಡಿದ್ವಿ. ಮತ್ತು ಅದು ಸಾಲಿಲ್ಲ, ಅದಕ್ಕೆ ಮನೆ ಒಳಗನ ದೊಡ್ಡ ಪ್ರಮಾಣ ಮಾಡಿಕೊಂಡು ಈಗ ಇಲ್ಲಿ ವ್ಯಾಪಾರ ಮಾಡಕತ್ತೀವಿ. ಓದಿದ್ದು 5ನೇ ಕ್ಲಾಸ್ ಓದೀವಿ. ಅದು ನಮಗೆ ಸರಸ್ವತಿ ಒಲಿಲಿಲ್ಲ. ನಮಗೆ ನಾವು ಒಲಿಲಾರ್ದಕ್ಕೆ ನಾವು ಹಿಂಗಾಗಿ ಸುಮಾರು ಆ ಕೆಲಸ ಈ ಕೆಲಸ ಮಾಡ್ಬೇಕಾಯ್ತು. ಏನು ಕೆಲಸ ಮಾಡಿದ್ರು ನಮಗೆ ಅದು ನಮಗೇನು ಊಟಕ್ಕೆ ಕೊಟ್ಟರೆ ಸಾಕಪ್ಪ. ನಮ್ಮ ಕೆಲಸ ಮಾಡೋಕ್ಕೇನು ಊಟಕ್ಕೆ ಕೊಡ್ಬೇಕು. ಊಟ ಕೊಟ್ಟರೆ ಅವರೆಲ್ಲ ನಿದ್ದೆ ತೊಗೊಂಡ ಮಾಲಕರು ಊಟ ಕೊಟ್ಟರೆ ಮತ್ತು ನಿದ್ದೆ ತೊಗೊಂಡಾಗ ಮಾಲಕರು ಖಾಲಿ ಸಿಗ್ಬೇಕು, ಓನರ್ದು ಖಾಲಿ ಸಿಗ್ಬೇಕು. ನಾವು ಅಷ್ಟೆಲ್ಲ ಶ್ರಮಪಟ್ಟು ನಮಗೇನು ಅದು ಯಾವುದೋ ಕೆಲಸ ಮಾಡೋಕ್ಕೂ ನಾವು ಹೆಚ್ಚಿದ್ದಿಲ್ಲ. ನಮಸ್ಕಾರ. ನಮಸ್ಕಾರ. ಆರಾಮಿದ್ದೀರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಗದಗ ಜಿಲ್ಲಾ ಗದಗ ತಾಲೂಕಿನ ಕರೆಮ್ಮನ ಬಡಾವಣೆಯಲ್ಲಿದ್ದೀನಿ. ಇಲ್ಲಿ ಭಾಳಷ್ಟು ದಿನಗಳಿಂದ ನಮ್ಮ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡಿಕೊಂಡು ನಮಗೆ ತುಂಬ ದಿನಗಳಿಂದ ಕರೆ ಮಾಡ್ತಾಯಿದ್ರು. ಅವ್ರ ಹೆಸರು ಶ್ರೀ ಪರಶುರಾಮ್ ಪತಂಗಿ ಅಂಥೇಳಿ. ಇವತ್ತಿನ ದಿವಸ ನಾನು ಏನು ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಅವರ ವಿಶೇಷತೆ ಏನಪ್ಪ ಅಂತಂದರೆ, ಅವರು ಇವತ್ತಿಗೂ ಕೂಡ ಶಾಲೆಯ ಮೆಟ್ಟಿಲನ್ನು ಹತ್ತೇ ಇಲ್ಲ, ಶಾಲೆಯ ಮುಖವನ್ನೇ ನೋಡಿಲ್ಲ. ಆದರೆ ತಮ್ಮ ಬದುಕಿನಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಅಂತಹ ಬದುಕಿನಲ್ಲಿ ಯಶಸ್ಸನ್ನು ಕಂಡಿರ್ತಕ್ಕಂತಹ ವ್ಯಕ್ತಿಯ ಬದುಕಿನ ಕಥೆಯನ್ನು ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ ವೀಕ್ಷಕರೇ. ಬನ್ನಿ, ನೇರವಾಗಿ ಶ್ರೀ ಪರಶುರಾಮ್ ಪತಂಗಿ ಅವರನ್ನು ಮಾತಾಡಿಸಿ ಇದರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ಅವರ ಬದುಕಿನ ಕುರಿತು ಭಾಳಷ್ಟು ಜನರಿಗೆ ನಿಮಗೆ ಪ್ರೇರಣೆ ಆಗ್ಬೋದು. ಬದುಕಿನಲ್ಲಿ ಯಾವ ರೀತಿಯಾಗಿ ಯಶಸ್ಸು ಕಾಣಬೇಕು, ಬದುಕನ್ನು ಯಾವ ರೀತಿಯಾಗಿ ಕಟ್ಕೊಳ್ಬೇಕು ಅಂತಕ್ಕಂಥ ಎಲ್ಲ ವಿಚಾರವನ್ನು ಇವ್ರನ್ನ ಕೇಳಿದರೆ ನಿಮಗೆ ಎಲ್ಲ ಮಾಹಿತಿ ಅರ್ಥ ಆಗುತ್ತೆ. ಯಾಕಂದರೆ ಅವರು ಬದುಕಿನಲ್ಲಿ ಏನೂ ₹1 ಇರಲಿಲ್ಲ, ಮನೆಯಿಂದ ಆಚೆ ಹಾಗೆ ಒಂದು ತಮ್ಮ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥ ವ್ಯಕ್ತಿ ಬದುಕಿನ ಕಥೆಯನ್ನು ಹೇಳ್ತೀನಿ ವೀಕ್ಷಕರೇ. ನೇರವಾಗಿ ಬನ್ನಿ, ಅವ್ರನ್ನ ಮಾತಾಡ್ಸೋಣ ಇದ್ರ ಕುರಿತು ಒಂದಷ್ಟು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಮೊದಲಿಗೆ ತಮ್ಮ ಪರಿಚಯ ಮಾಡಿಕೊಂಡ್ರಿ. ನಮ್ಮದು ಪರಶುರಾಮ್ ಪತಂಗಿ ಅಂತೇಳಿ. ನಾವು ಇಲ್ಲಿ ಕರೆಮ್ಮನ ಬಡಾವಣೆದಾಗ ಅರ್ಬಿ ಬಟ್ಟೆ ವ್ಯಾಪಾರ ಮಾಡ್ತೀವಿ. ನಾವು ಗಂಟು ತೊಗೊಂಡು ಹಳ್ಳಿಯಾಗೆಲ್ಲ ಅಡ್ಡಾಡ್ತಿದ್ವಿ. ಅಡ್ಡಾಡಿ ಒಂದು 20 ವರ್ಷ ನಾವು ಶ್ರಮಪಟ್ಟು ಎಲ್ಲ ಕೆಲಸನೂ ಮಾಡಿದ್ವಿ. ಬದುಕಿನಾಗ ಏನು ಮಾಡಬೇಕೆಲ್ಲ ಬದುಕಿಂದು ಮಾಡಿ ಇದು ಒಂದು ಸ್ಟ್ಯಾಂಡ್ ಮಾಡಿಕೊಂಡು ಇಲ್ಲಿ ಅರ್ಬಿ ಬಟ್ಟೆ ವ್ಯಾಪಾರ ಮಾಡಿಕೊಂಡು ಇಲ್ಲಿ ಸ್ಟ್ಯಾಂಡ್ ಮಾಡಿಕೊಂಡು ಸುಮಾರು ಜನಕ್ಕೆ ಇಲ್ಲೆಲ್ಲ ಪರಿಚಯ ಮಾಡಿಕೊಂಡೆ. ನಾನು ಪರಿಚಯ ಮಾಡಿಕೊಂಡು ಖಾಯಂ ಕಸ್ಟಮರ್ಸ್ ಕುಂತು ಇವತ್ತು ಹುಡುಕಾಡ್ಕೊಂಡು ನಮಗೆ ಮಾರ್ಕೆಟಿಂದ ದೂರ ಆದ್ರೂ ನಮ್ಮಲ್ಲಿ ಹೋಲ್ಸೇಲ್ ರಿಟೇಲ್ ಕೂಡ ಮಾಡ್ತೀವಿ. ಇದರಿಂದ ನಮಗೆ ಭಾಳ ನಮಗೆ ಇಲ್ಲಿ ಮಾರ್ಕೆಟ್ನಾಗಕ್ಕಿಂತ ನಮ್ಗೆ ಇಲ್ಲೇ ಒಳ್ಳೇದೈತಿ. ಸ್ವಂತ ಬಿಲ್ಡಿಂಗ್ ಐತಿ, ಬಟ್ಟೆ ವ್ಯಾಪಾರ ಶುರು ಮಾಡೀವಿ. ಇದರಿಂದ ನಮಗೆ ಎಲ್ಲನೂ ನಮ್ಮ ಕಸ್ಟಮರ್ಸ್ ಹೇಳ್ಕೊಂಡು ಅಡ್ವರ್ಟೈಸನ್ ಮಾಡ್ತಾರೆ. ನಾವು ಮಾತ್ರ ಮಾಡಂಗಿಲ್ಲ. ಅಲ್ಲೇ ಬಟ್ಟೆ ನೋಡ್ಕೊಂಬರ್ರಿ, ನಮ್ದು ಇದು ಶಾಪ್ ರೀ. ನೋಡ್ಕೊಂಬರ್ರಿ. ಒಳಗೂ ಮಾಲ ಹಾಕಿರ್ತೀವಿ. ಅದು ಡಿಸ್ಪ್ಲೇ ಅದ, ಬರ್ರಿ ನೋಡಿ ತೋರಿಸಿ. ಚಲ ನಮ್ದು ಕುಟುಂಬ ರೀ. ಇವ್ರಿಗೆ ನಾವು ಏನು ಎಲ್ಲ ಅವ್ರಿಗೆ ನಾವೇನು ಕೆಲಸ ಹಚ್ಚಂಗಿಲ್ಲ. ಅವ್ರ ಸೇವಾ ನಾವು ಮಾಡ್ಕೊಂಡು ಅವ್ರಿಗೆ 40 ವರ್ಷ ಆಗ್ತದೆ ಮ್ಯಾರೇಜ್ ಆಗಿ. ಅವ್ರಿಗೇನಿದ್ರು ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಏನು ನಿಮ್ಮ ಹೆಸರು? ನಿಮ್ಮ ಹೆಸರು? ರೂಪಾ. ತಮ್ಮ ಬಾಲ್ಯದಿಂದ ಪರಿಚಯ ಮಾಡ್ಕೊಂಡು ನಿಮ್ಮ ಕಥೆ ಶುರು ಮಾಡ್ರಿ. ನಮ್ಮದು ಬೆಟಗೇರಿ. ಬೆಟಗೇರಿಯಾಗ ಸ್ವಂತ ಬೆಟಗೇರಿ ನಮ್ಮದು. ಬೆಟಗೇರಿಯಿಂದ ನಾನು 12 ವರ್ಷಕ್ಕೆ ಹೊರಗೆ ಬಂದು ಇಲ್ಲೆಲ್ಲ ಸೇರಿಕೊಂಡು ಆ ಕೆಲಸ ಈ ಕೆಲಸ ಎಲ್ಲ ಮಾಡಿದ, ಒಂದೂ ಬಿಡಲಿಲ್ಲ. ಮಾಡೋ ಉದ್ಯೋಗ ಎಲ್ಲ ಮಾಡಿ ಇಲ್ಲೇನೋ ಒಂದು ನಮಗೆ ಗಂಟು ತೊಗೊಂಡು ಅಡ್ಡಾಡ್ತಿದ್ವಿ. ಏನೋ ಒಂದು ಇಲ್ಲಿ ನಮಗೊಂದು ಜಾಗ ಸಿಕ್ತು. ಹೀಗಾಗಿ ಒಂದು ಅಂಗಡಿ ಮಾಡಿಕೊಂಡು ಇಲ್ಲೇ ದಂಧೆ ಬಿಸ್ನೆಸ್ ಮಾಡಿದ್ರೆ ನಡೀತಿದ್ದಲ್ಲ ಅಂಥೇಳಿ ಮಾಡಿದ್ವಿ. ಅದು ಚಿಕ್ಕ ಅಂಗಡಿ ಮಾಡಿದ್ವಿ. ಮತ್ತು ಅದು ಸಾಲಿಲ್ಲ, ಅದಕ್ಕೆ ಮನೆ ಒಳಗನ ದೊಡ್ಡ ಪ್ರಮಾಣ ಮಾಡಿಕೊಂಡು ಈಗ ಇಲ್ಲಿ ವ್ಯಾಪಾರ ಮಾಡಕತ್ತೀವಿ. ನೀವು ಓದಿದ್ದು 5ನೇ ಕ್ಲಾಸ್ ಓದೀವಿ. ಅದು ನಮಗೆ ಸರಸ್ವತಿ ಒಲಿಲಿಲ್ಲ. ನಮಗೆ ನಾವು ಒಲಿಲಾರ್ದಕ್ಕೆ ನಾವು ಹಿಂಗಾಗಿ ಸುಮಾರು ಆ ಕೆಲಸ ಈ ಕೆಲಸ ಮಾಡ್ಬೇಕಾಯ್ತು. ನಾವು ಓದ್ಲಾರ್ದಕ್ಕೆ ಓದಿದ್ರೆ ಒಂದು ಜಾಬ್ ಮಾಡ್ತಿದ್ವಿ. ಸರಸ್ವತಿ ಒಲಿಲಿಲ್ಲ. ಅದಕ್ಕೆ ನಮ್ಗೆ ಬಿಸ್ನೆಸ್ ಒಲಿತು. ಆ ಬಿಸ್ನೆಸ್ ಒಲಿತು ಅನ್ಕೋನ ಮತ್ತು ಬಟ್ಟೆ ವ್ಯಾಪಾರ ಹಳ್ಳಿ ಹೋಗಿದ್ವಿ ವ್ಯಾಪಾರ ಮಾಡೋಕೆ. ಈಗೇನೈತಿ ಮನ್ಯಾಗ ಒಂದು 20 ವರ್ಷ ಮಾಡಿದ್ವಿ. ಮಾಡ್ಕೊಂಡ್ಮೇಲೆ ಮತ್ತು ಇಲ್ಲಿ ಒಂದು ಜಾಗ ಸಿಕ್ತು, ಅಂಗಡಿ ಮಾಡ್ಕೊಂಡು ಶಾಪ್ ಮಾಡ್ಕೊಂಡು ಈಗ ಸುಮಾರು ಹೊರಗಿಲಿಂದ ಜನ ಬಂದು ಬಟ್ಟೆ ಖರೀದಿ ಮಾಡ್ಕೊಂಡು ಹೋಗ್ತಾರೆ ನಮ್ಮಲ್ಲಿ ಬಂದು. ಈಗ ನಮ್ಮ ವೀಕ್ಷಕರಿಗೆ
ಈಗ ನೋಡುವಂಥವ್ರಿಗೆ ಬಹಳಷ್ಟು ಇದು ಇರ್ತತೆ, ಬದುಕನ್ನು ಹೆಂಗೆ ಕಟ್ಕೋಬೇಕು. ಕೆಲವರು ಬದುಕಿನಲ್ಲಿ ಏನಂದ್ರೆ ಶ್ರೀಮಂತರಿರ್ತಾರೆ, ಅವ್ರ ತಂದೆ ತಾಯಿ ಎಲ್ಲ ಮಾಡಿಟ್ಟಿರ್ತಾರೆ, ಅವ್ರ ಬದುಕು ಕಟ್ಕೊಂತಾರೆ, ಏನಾರ ಮಾಡ್ತಾರೆ, ಅವರು ಬಿಸ್ನೆಸ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಸರಳ ಆಗುತ್ತೆ. ಬಟ್ ಏನೂ ಇರ್ಲಾರ್ದಂತ ಒಬ್ಬ ವ್ಯಕ್ತಿ ಬದುಕನ್ನ ಹೆಂಗ್ ಕಟ್ಕೋಬೇಕು, ಅದು ನಿಮ್ಮ ಮಾತಿನಿಂದ ನಮ್ಗೆ ಪ್ರೇರಣೆ ಆಗುತ್ತೆ. ಯಾಕಂದ್ರೆ ನೀವು ಇವತ್ತಿನ ದಿವಸ ಆ ಬದುಕು ಕಟ್ಕೊಂಡಿರಿ. ಫಸ್ಟ್ಗೆ ನಿಮ್ ಬಾಲ್ಯದ ಬಗ್ಗೆ ನೆನ್ಪು ಮಾಡ್ಕೋರಿ. ಹೆಂಗ ಏನು ಈಗ 5ನೇತ್ ಕಲ್ತ್ರಿ, 5ನೇತ್ ಬಿಟ್ಬಿಟ್ರಿ, ಆಯ್ತಾ, ಅದ 5ನೇತ್ತು ನಿಮ್ಗೆ ವಿದ್ಯೆ ಒಲಿಲಿಲ್ಲ. ನೆಕ್ಸ್ಟ್ ಈಗ ಮನೆಯಿಂದನೂ ಹೊರಗೆ ಬಂದ್ಬಿಟ್ರಿ. ಆ ವಯಸ್ಸಿಗೆ ಏನ್ ಮಾಡ್ಬೇಕಂತಂದ ಅನಿಸ್ತೀವಿ. ಇದೇ ನಮ್ಗೆ ಏನ್ ಕೆಲಸ ಮಾಡಿದ್ರು ನಮಗೆ ಅದು ನಮ್ಗೇನು ಊಟಕ್ಕೆ ಕೊಟ್ರೆ ಸಾಕಪ್ಪ. ನಮ್ ಕೆಲಸ ಮಾಡಾಕೇನು ಊಟಕ್ಕೆ ಕೊಡ್ಬೇಕು. ಊಟ ಕೊಟ್ರೆ ಅವ್ರೆಲ್ಲ ನಿದ್ದೆ ತಗೊಂಡ ಮಾಲಕರ ಊಟ ಕೊಟ್ರೆ ಮಾತ್ರ ನಿದ್ದೆ ತಗೊಂಡಾಗ ಮಾಲಕರ ಖಾಲಿ ಸಿಗ್ಬೇಕು, ಓನರ್ದು ಖಾಲಿ ಸಿಗ್ಬೇಕು. ನಾವು ಅಷ್ಟೆಲ್ಲ ಶ್ರಮ ಪಟ್ಟು ನಮ್ಗಡೆ ನಮ್ಗೇನು ಅದು ಯಾವುದೋ ಕೆಲಸ ಮಾಡೋಕ್ಕೂ ನಾವು ಹೆಚ್ಚಿದ್ದಿಲ್ಲ. ಪ್ರತಿಯೊಂದು ಇದು ಮಾಡ್ಬೇಕಂದ್ರೆ ಅದನ್ನು ಮಾಡೀವಿ, ಈ ಕೆಲಸ ಮಾಡೀವಿ. ಪ್ರತಿಯೊಂದು ಗೋಂಡಿ ಕೆಲಸ ಅಂದ್ರೆ ಅದು ಈ ಬಾರ್ ಬಿಲ್ಡಿಂಗ್ದ ಬಡಿಗೆರ ಕೆಲಸ, ಎಕ್ಸ್ರೇ ಮಾಡೀವಿ, ಆಮ್ಲೆಟ್ ಗಾಡಿ ಮಾಡೀವಿ. ಪ್ರತಿಯೊಂದೂ ಇಂಥದ್ದು ಹೇಸ್ಕೊಂಡಿಲ್ಲ. ನಾನು ಎಲ್ಲ ಕೆಲಸ ಮಾಡಿದ್ವಿ, ಕಿನ್ನರ್ ಕೆಲಸ ಮಾಡಿದ್ವಿ. ಪ್ರತಿಯೊಂದು ಮಾಡಿಕೊಂಡು ಅದ್ರದ್ದು ನಮಗೇನಾಯ್ತು ಹೊರಗೆ ಬಿದ್ದ ಮೇಲೆ ಹಂಗೆ ನಾಲೆಜ್ ಬಂತು. ಹಿಂಗೆ ನೋಡಿ ಬದುಕಂದ್ರೆ ಏನೋ ಯಾವುದೋ ಒಂದು ನಮ್ಗೆ ಒಬ್ಬರು ಗುರುಗಳು ಸಿಕ್ಕರು. ಅವರು ಇಲ್ಲ ನಿಮ್ಮ ಮುಂದೆ ಚಲೋ ಹಾಕಿ ಹೋಗಂದ್ರು. ಅದರಿಂದ ಆಶೀರ್ವಾದದಿಂದ ಈಗ ನಾವು 3 ಮಕ್ಕಳು ಹೇಳಿದೆ. ಮತ್ತು ಒಬ್ಬಕಿಗೆ ನರಗೋದು ಕೊಟ್ಟಿವಿ, ಒಬ್ಬಕ್ಕೆ ಬೆಂಗಳೂರಾಗಿರ್ತಾಳೆ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಇವ್ರ ಪಾಡಿಗೆ ಇವ್ರು ಇರ್ತಾರೆ. ಮಗ್ಗ ದಂಧೆ ಹಚ್ಚಿ ಕೊಟ್ಟಿವಿ. ನಮ್ಗೆ ಈಗೆಲ್ಲ ಏನೂ ಕೊಡ್ತಿಲ್ಲ. ಎಲ್ಲ ದೇವರು ನಮಗೆಲ್ಲ ಅಗದಿ ನಮ್ಮ ಕಸ್ಟಮರ್ಸ್ ಅವ್ರು ಏನು ನಮಗೆ ಒಬ್ರು ಹೇಳ್ಯಾರ್ರಿ, ಅವರಿಂದ ಬಂದೀವಿ, ಒಬ್ರು ಹೇಳ್ಯಾರ್ರಿ, ಅವ್ರಿಂದ ಬಂದೀವಿ ಅಂಥೇಳಿ ಇಲ್ಲಿ ನಾವು ಮಸಾರಿಗೆ ಬಂದು ಬೆಟಗೇರಿಯಿಂದ ಬಂದು ಇಲ್ಲಿ ಬದುಕು ಕಟ್ಕೊಂಡು ಒಂದು ಅಂಗಡಿ ಮಾಡಿಕೊಂಡು ಶಾಪ್ ಮಾಡ್ಕೊಂಡು ಇವತ್ತು ನಾವು ಯಾವುದೂ ಚಿಂತೆ ಇಲ್ದಂಗೆ ಭಗವಂತ ನಮ್ಗೆ ಸುರಕ್ಷಿತವಾಗಿ ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಇಟ್ಕೊಂಡಿವಿ. ಆದರೆ ಯಾವುದೂ ತೊಂದರೆ ಇಲ್ಲ. ಇವಾಗ ನಮ್ಗೆ ಯಾವ ತೊಂದರೆ ಇಲ್ಲ. ನಮ್ಗೆ ಏನು ನಮ್ಮ ಈಗೇನು ಮುಟ್ತೀವಿ ಅದು ಚೆನ್ನಾಗಿಬಿಡೈತೆ ನಮಗೆ, ಅಷ್ಟೈತಿ. ಆದರೂ ನಾವು ಬೇಡ ಒತ್ತಾಯ ಭಾಳ ಪ್ರೆಷರ್ ಹಾಕೋದು ಬಿಸ್ನೆಸ್ನಾಗ, ಆದ್ರೆ ನಮಗೂ ಒಬ್ಬನ ಮಗ ಅಂತೇಳಿ ಈಗ ನಾವು ಎಷ್ಟಾಗತ್ತೆ ಅಷ್ಟು ಮಾಡ್ಕೊಂಡು ಹೊಂಟೀವಿ. ಈಗ ನಾವು ಸ್ವಲ್ಪ ಅಲ್ಲಿ ಅಡ್ಡಾಡೋದೊಂದು ಭಾಳ ಆಧ್ಯಾತ್ಮಿಕ ಬಗ್ಗೆ ಇರೋದ್ರಿಂದ ನಾವು ದೇವಸ್ಥಾನ ಅಲ್ಲಿ ಇಲ್ಲೇ ಸ್ವಲ್ಪ ಹೋಗ್ತೀವಿ. ಅದು ಹೋಗ್ತಾ ಇರ್ತೀವಿ. ನಮ್ಮ ಮಗ ಮಾಡ್ಕೊಂಡು ಹೋಗ್ತಾನೆ, ನಮ್ಮ ಸೊಸೆ ಇರ್ತಾಳೆ, ನಮ್ಮ ಹೆಣ್ಮಕ್ಳು ಮತ್ತು ನಮ್ಮ ಮಗ ನೋಡ್ಕೊಂಡು ಹೋಗ್ತಾನೆ. ಈಗೆಲ್ಲ ಏನೈತ್ರೂ ನಮ್ಮ ಮನ್ಯಾಗ ಅಗದಿ ರಾಯಲ್ ಐತಿ. ಬಂದವರು ನಮ್ಮ ಮನ್ಯಾಗ ಒಂದು ಅಂತ ಬಂದು ಒಂದು 10 ಐಟಮ್ ತೊಗೊಂಡು ಹೋಗ್ತಾರೆ, ಸೆಲೆಕ್ಷನ್ ಕೊಡ್ತೀವಿ. ಈಗ ಇದು ಬಟ್ಟೆ ಬಿಸ್ನೆಸ್ ಮಾಡಬೇಕು, ಈ ಬಟ್ಟೆ ವ್ಯಾಪಾರ ಮಾಡಬೇಕು ಅಂತ ತಲೆಗೆ ಹೆಂಗೆ ಬಂತು? ಅದೇ ಅವರು ನಮ್ಮ ಮಾರ್ವಾಡಿ ಬಟ್ಟೆದಾಗ ಇಲ್ಲಪ್ಪ ನೀ ಹಳ್ಳ್ಯಾಗ ತೊಗೊಂಡೋಗು, ಒಂದೊಂದು ಸ್ವಲ್ಪ ತೊಗೊಂಡೋಗಿ ಮಾರ್ಕೊಂತ ರೂಢ ಮಾಡ್ಕೋ ಅಂತ ಹೇಳಿದ್ರು. ಒಂದು 5 ಪ್ಯಾಂಟ್ ಪೀಸು, 5 ಸೀರೆ ತೊಗೊಂಡು ಹಿಂಗೆ ಮಾರ್ಕೊಂತ ಇವತ್ತು ಅವರು ನಮಗೆ ಮಾರ್ವಾಡಿ ಅವರು ನಮಗೆ ಹಿಡ್ದಾರ. ಇವತ್ತು ಅವ್ರಲಿಂದ ಅವ್ರಿಗೂ ಅವ್ರು ನೆನೆಸ್ಕೊಂಡು ಅವರು ನಮಗೆ ಪ್ರೇರಣೆ, ನಮಗೆ ಒಂಥರ ಒಂದು ದಾರಿ ಹಾಗೆ ಒಂದು ಅನ್ನ ಸಿಗುತ್ತದ. ನಮ್ಗೆ ಉದ್ರಿ ಕೊಡ್ತಿದ್ರು, ತೊಗೊಂಡು ಬರ್ತಿದ್ವಿ. ನಾವು ವ್ಯಾಪಾರ ಮಾಡಿದ್ಮೇಲೆ ಅವ್ರು ಕೊಡ್ತಿದ್ವಿ. ಅದು ಅವರು ನಮಗೆ ಬೆಳೆಸ್ಯಾರ. ಅವ್ರಿಗೂ ನಾವು ನಾವು ಕೃತಜ್ಞತೆಗೆ ಸಲ್ಲಿಸ್ತೀವಿ. ಭಾಳ ಸಂತೋಷ. ಈಗ ನೋಡ್ರಿ 5 ಪ್ಯಾಂಟು, 5 ಸೀರೆ, 5 ಒಂದಿಷ್ಟು ಸ್ವಲ್ಪ ತೊಗೊಂಡೋಗಿ ಹಳ್ಳಿಯಾಗ ಮಾರ್ತಿದ್ವಿ. ಬಂಕ್ದಾಗ ಮಕ್ಕೊಂತಿದ್ವಿ. ಯಾರು ಒಂದು ರೊಟ್ಟಿ ಕೊಟ್ಟರಂದ್ರೆ ಅಲ್ಲೇ ಅವ್ರಿಗೆ ಒಂದು ಜಂಪರ್ ಕೊಡ್ತಿದ್ವಿ. ಅವರು ಒಂದು ರೊಟ್ಟಿ 2 ರೊಟ್ಟಿ ಕೊಡೋರು. ಮತ್ತು ಮುಂಜಾನೆ ಗಂಟು ತೊಗೊಂಡು ಅಡ್ಡಾಡ್ತಿದ್ವಿ, ಹಳ್ಳಿ ಅಡ್ಡಾಡ್ತಿದ್ವಿ. ಎಲ್ಲ ಪ್ರತಿಯೊಂದು ಹಳ್ಳಿಯಾಗ ಅಡ್ಡಾಡಿದ ಮೇಲೆ ಸೈಕಲ್ ತೊಗೊಂಡ್ವಿ. ಸೈಕಲ್ ತೊಗೊಂಡ್ಮೇಲೆ ಸಿಟಿ ಒಳಗೆ ಅಡ್ಡಾಡಿದ್ವಿ. ಸೈಕಲಿಂದ ಲೋನಾ ಬಂತು, ಲೋನಾದಿಂದ ಎಕ್ಸೆಲ್ ಗಾಡಿ ಬಂತು, ಎಕ್ಸೆಲಿಂದ MAT ಗಾಡಿ ಬಂತು. ಅವೆಲ್ಲ ತೊಗೊಂಡು ಹುಬ್ಳಿ ಮಠ ನಮ್ದು ಗಿರೇಟ್ ಹೋದ್ರೆ ಹುಬ್ಳಿ ಧಾರವಾಡ ಬೆಳಗಾವಿ ಮಠ ಹೋಗಿ ನಾನು ಡೆಲಿವರಿ ಕೊಟ್ಟು ಬಂದೀನಿ ಮನೆಗೆ ಹೋಗಿ. ಅಷ್ಟು ಶ್ರಮಪಟ್ಟು ಇವತ್ತು ಅವ್ರು ನೆನೆಸ್ತಾರಲ್ಲ ನಮಗೆ. ಇವತ್ತೇನಿಲ್ಲ ಅಂದ್ರೂ 5 ಮಂದಿ ನಮಗೆ ನೆನೆಸ್ತಾರಲ್ಲ, ಅದನ್ನು ನಮ್ಗೆ ಎತ್ತರಕ್ಕೆ ತೊಗೊಂಡು ಹೊಟ್ಟೈತಿ. ಇವತ್ತು ಕಸ್ಟಮರ್ಸು ನೋಡಿ ನಾವು ಹೆಂಗಿದ್ದ ಹೆಂಗದ. ಇವತ್ತು IT ರಿಟರ್ನ್ ಮಾಡ್ತೀನಿ, IT ರಿಟರ್ನ್ ಸತೆ ಮಾಡ್ತೀನಿ ನಾನು. ನಮ್ಮ ಮಗನ IT ರಿಟರ್ನ್ ನಾವು ಲೆಕ್ಕ ತೋರಿಸಿ GST ತೊಗೊಂಡಿವಿ. ಅದು ಸತೆ ನಾವು ಇನ್ಕಮ್ ಟ್ಯಾಕ್ಸ್ ಇದು ಮಾಡ್ತೀವಿ, ಕಟ್ತೀವಿ. ಇಷ್ಟೆಲ್ಲ ಮಾಡಿಕೊಂಡು ಎಲ್ಲ ನಮ್ಗೆ ಎಲ್ಲ ರೀತಿಯಿಂದನೂ ನಮಗೆ ಈ ಜಗದಾಗ ಬಂದಾಗ ಭಾಳ ನಮ್ಗೆ ಉನ್ನತ ಮಟ್ಟಿಗೆ ಕಸ್ಟಮರ್ಸೇ ಬೆಳೆಸ್ಯಾರ ನಮಗೆ. ಅವ್ರ ಪತಂಗಿಯರ್ ಕೂಡ ಹೋಗಿ ಬೆಸ್ಟ್ ಇರ್ತೈತಿ, ಏನು ವಿಚಾರ ಮಾಡೋಕೆ ಹೋಗಬೇಡ ಅಂಥೇಳಿ ಕಳಿಸ್ತಾರೆ. ಒಂದು ಸಣ್ಣ ಹುಡುಗಲಿಂದ ಹಿಡಿದು ದೊಡ್ಡವ್ರ ಮಟ್ಟನೂ ನಮ್ಮ ಅಂಗಡಿ ಬಾಯ್ಪಾಟ್ ಆಗ್ಬಿಡೈತಿ ಪತಂಗಿ ಕರೆಮನ ಬಡಾವಣೆದಾಗ. ಈ ಸೈಕಲ್ ಇರ್ಬೋದು ಅಥವಾ ಯಾವ್ದಾರ ಒಂದು ನಮ್ದು ಪಾದಯಾತ್ರೆನೇ ಫಸ್ಟ್ ನಮ್ದು. ಇದು ನಮ್ಗೆ ಕಾಲ ಐತಲ್ಲ, ಇದೊಂದು ದೊಡ್ಡ ಆಸ್ತಿ ನಮಗೆ. ಅದರಲ್ಲಿಂದ ನಮ್ಗೆ ಸೈಕಲ್ ಬಂತು. ನಡ್ಕೊಂತ ಅಡ್ಡಾಡ್ತಿದ್ವಿ ನಾವೆಲ್ಲ 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ನಮ್ಗೆ ಸರಳ ನಡೀತಿದ್ವಿ ನಾವೆಲ್ಲ. ದೊಡ್ಡ ಗಂಟು ತೊಗೊಂಡು ಹೋದ್ವಿ. ನಾನಿರೋದು 40 kg, ನಾ ತೊಗೊಂಡು ಹೋಗೋದು 60-70 kg ತೊಗೊಂಡು ಹೋಗಿದ್ದೆ. ಅಷ್ಟೊಟ್ಟು ಹೊತ್ಕೊಂಡು ಅಷ್ಟು ಶ್ರಮಪಟ್ಟು
ಇವತ್ತು ನಮಗೆ ನೋಡಿದವ್ರು ಎಲ್ಲರೂ ಹೇಳ್ತಾರೆ, ಒಬ್ಬರ ಬಾಯಾಗೂ ನಮ್ಮದು ಇಲ್ಲ ಇಂಥ ಮನುಷ್ಯ ಅಲ್ಲ ಅನ್ನಂಗಿಲ್ಲ. ಎಲ್ಲರೂ ನಮಗೆ ಬೆಸ್ಟ್ ತನ್ನ ಸರಳ ಜೀವಿ ಅಷ್ಟೆಲ್ಲ ಬಂದ್ರೂ ಮತ್ತು ಹೆಂಗೆ ಬೇಕು ಹಂಗದ ನಾವು ಮೊದ್ಲಕ್ಕೆ ಹೆಂಗಿದ್ದು ಹಂಗದಾನ. ಯಾವುದೂ ಅವ್ನಿಗೆ ಅಂಥ ದಿಮಾಕ್ನ ಮನುಷ್ಯ ಶ್ರೀಮಂತ ಮನೆತ್ ಅಂತೇಳಿ ದಿಮಾಕ್ ಮಾಡೋಂಗಿಲ್ಲ, ಏನೇ ಇಲ್ಲ. ಹೆಂಗಿದ್ದ ಅವಾಗೂ ಒಂದು ವಾಚ್ ಹಾಕ್ಕೊಂತಿದ್ದಿಲ್ಲ, ಒಂದು ಏನು ಹಾಕೋದಿಲ್ಲ. ಇವತ್ತೂ ಆ ಸರಳ ಜೀವಿ ಅದಾನ, ಮಗ್ಗೆಲ್ಲ ಮಾಡ್ತಾನೆ, ತನಗೇನು ಮಾಡ್ಕೊಂಡಿಲ್ಲ, ತನಗೆ ಜಗತ್ತ ಪ್ರೀತಿ ಮಾಡ್ತಾನವ ಅಂತ ನಮ್ಗೆ ಹೇಳ್ತಾರೆ ಜನ. ಜಗತ್ತು ಪ್ರೀತಿ ಮಾಡವಂದ್ರೆ ಅವ, ಹೀಗಾಗಿ ಜಗತ್ತು ಅವ್ನಿಗೆಲ್ಲ ಹತ್ರ ಅದಾವು, ಏನು ಎಲ್ಲಿ ಹೋದ್ರೂ ಅವ್ನು ಪಾರಾಗಿ ಬರ್ತಾನ ಅಂಥೇಳಿ ಅದು ಹೇಳ್ತಾರೆ ನಮ್ಮ ಜನ. ನಾನು MA ಓದೀನಿ, ಡಿಗ್ರಿ ಓದೀನಿ, ಇಷ್ಟೆಲ್ಲ ಓದೀನಿ, ನನಗೆ ಗೌರ್ಮೆಂಟ್ ಜಾಬ್ ಸಿಗೋವಲ್ಲು. ನಾ ಮುಂದೆ ಏನು ಮಾಡಬೇಕು ಅಥವಾ ಬದುಕು ಹೆಂಗೆ ಕಟ್ಕೋಬೇಕು ಅಂಥವ್ರಿಗೆ ಖಾಲಿ ಕೂತಿರ್ತಾರೆ. ಇಷ್ಟೆಲ್ಲ ಓದಿನೋ ಆಮೇಲೆ ಏನು ಮಾಡ್ಬೇಕಂತ ಯೋಚನೆ ಮಾಡಲ್ಲ. ಈಗ ನೀವು ಸಿಕ್ಕಿದ ಕೆಲಸ ಮಾಡ್ಕೊಂಡು ಬದುಕು, ಬಟ್ ಅಂಥವ್ರಿಗೆ ನೀವೇನು ಹೇಳ್ತೀರಿ? ಅಂಥವ್ರಿಗೆ ಹೇಳ್ಬೇಕಂತಂದ್ರೆ ಯಾವುದಕ್ಕೂ ಜಗ್ಬಾರ್ದು, ಇನ್ನೊಬ್ಬಗಾಗಿ ನಾ ಬದುಕಬಾರ್ದು, ನನಗಾಗಿ ನಾ ಬದುಕಬೇಕು, ನನಗಾಗಿ ನಾ ಬದುಕಿ ತೋರಿಸ್ಬೇಕು ಅನ್ನೋದು ಒಂದು ಛಲ ನಮ್ಮ ಹತ್ರ ಇರಬೇಕು. ನಾನು ಇನ್ನೊಬ್ಬರು ನೋಡ್ತಾರಲ್ಲಪ್ಪ, ಈ ಕೆಲಸ ಮಾಡಿದ್ರೆ ನಮಗೆ ಕೀಳು ಮೆಟ್ಟಿಗೆ ನೋಡ್ತಾರೆ, ನಾ ಇಷ್ಟು ಕಲ್ತೀನಿ ಅಂತಂದ್ರೆ ಅದು ಕಲ್ತಿದ್ದು ಬರೋದಿಲ್ಲ. ನಾವು ಮಾಡಿದ ಮೇಲೆ ಅವ ಮತ್ತೆ ಮುಂದೆ ಹೇಳ್ತಾನವ, ನಾ ಇಂಥ ಕೆಲಸ ಓದಿದ್ರು ನಾನು ಓದಿದ್ರು ನಾನು ಇಂಥ ಕೆಲಸ ಓದಿದ್ರು ಇವತ್ತು ನನಗೆ ಇಂಥ ಕೆಲಸ ಮಾಡ್ತೀನಪ್ಪ ಅಂತೇಳಿ ಅವ್ನು ನಾಚ್ಕೋಬಾರ್ದು, ಆಮೇಲೆ ಭಯ ಪಟ್ಕೋಬಾರ್ದು. ಇವತ್ತು ನಾವು ಯಾವ್ದು ಬರ್ತೈತೆ ಅದು ಸ್ವೀಕಾರ ಮಾಡಿದಂದ್ರೆ ಮುಂದೆ ಅವ ಉನ್ನತ ಮಟ್ಟಿಗೆ ಇರೋದು ಗ್ಯಾರಂಟಿ ಅವ. ಆಮೇಲೆ ಶ್ರಮ ಇರಬೇಕು, ಶ್ರದ್ಧೆ ಇರಬೇಕು, ಆಮೇಲೆ ಒಂದು ಗುರಿ ಇರಬೇಕು. ಇವತ್ತು ಇನ್ನೊಬ್ಬನ ನೋಡಿ ಬದುಕಬಾರ್ದು. ನಾವು ನಮ್ಮದು ಬದುಕು ಕಟ್ಕೋಬೇಕಾದ್ರೆ ನಾವು ಏನು ಮಾಡಿದ್ರೆ ನಮ್ಮ ಜೀವನ ನಡೀತೈತಿ. ನಮ್ದು ಏನು ಮಾಡಿದ್ರೆ ನಾವು 4 ಮಂದಿ ನಾಳೆ ನಮ್ಮ ಬಾಯಾಗ ಬರ್ತೀವಿ. ನಮಗೆ ಎಷ್ಟು ಮಂದಿ ಲೈಕ್ ಮಾಡ್ತಾರಂದ್ರೆ ನಾವು ಶ್ರಮ ಪಟ್ಟರೆ ಯಾವುದೇ ಕೆಲಸ ಇರಲಿ ಅದು ಸ್ವೀಕಾರ ಮಾಡಬೇಕು, ಅದು ಶ್ರಮ ಪಡಬೇಕು, ಕೆಲಸ ಮಾಡಬೇಕು, 4 ಮಂದಿ ಕಡೆಯಿಂದ ಯಶಸ್ವಿ ಅನ್ನಿಸ್ಕೋಬೇಕು. 4 ಮಂದಿ ನೋಡ್ತಿರ್ತಾರೆ ನಮ್ಗೆ ಬೆಸ್ಟ್ ಹುಡುಗ ಅಂತ ಅನ್ನಿಸ್ಕೋಬೇಕಂದ್ರೆ ಇವಾಗ ಕರೆಕ್ಟಾಗಿ ಕೆಲಸ ಮಾಡಿ ಅಗದಿ ನೀಟಾಗಿ ಮಾಡಿ ಅವ್ರು ಹೇಳೋದು ಮುಂಚೆಕೂ ಎಲ್ಲ ನೀಟ್ ಮಾಡಿಬಿಟ್ರೆ ಅವ 4 ಮಂದಿಯಾಗಿ ಬರೋದು 100% ಗ್ಯಾರಂಟಿ. ಭಯ ಪಟ್ಕೊಂಡು ಅವ ನಮ್ಗೆ ನೋಡ್ತಾನೆ, ಅವನು ಇನ್ನೊಬ್ಬವನು ನಿಮ್ಮ ತಾಯಿ ನಿನಗೆ ಹುಟ್ಟಿಸಿದ್ದು ಒಬ್ಬಂಗೂ ಹುಡ್ಸ್ಯಾಳ ನಿನಗೆ, ನಿಮ್ಮ ಅಣ್ಣನೂ ಈ ಕಡೆ ಬಂದಾನವ, ಅವನು ಸಂಬಂಧ ಇರಂಗಿಲ್ಲ ನಿನಗೆ ಅಷ್ಟೇ, ನೀವು ಒಬ್ಬನ ಸಂಬಂಧ. ಜಗತ್ತಿಗೆ ನಾವು ಬಂದ ಮೇಲೆ ನಾವು ನೋಡ್ಕೋಬೇಕು. ಆಮೇಲೆ ಭಗವಂತಗೂ ನಮ್ಮ ಹಣೆ ಬರ ನಮ್ಗೆ ಅಷ್ಟೇ ಬರ್ದಿರ್ತಾನವ. ನಿಂದು ಬದುಕು ನೀ ಕಟ್ಕೋ, ಇನ್ನೊಬ್ರು ಕಾಪಿ ಹೊಡಿಬೇಡ ಅಂದು ಹೇಳ್ತಾನವ. ನಿಂದು ನೀ ಕಟ್ಕೊಂಡು ಜೀವನದಾಗ ಯಶಸ್ವಿ ಆಗ ಬದುಕು ಕಟ್ಕೋ. ಆಮೇಲೆ ನಿನಗೆ ಆಗೋದಿದ್ರಂದ್ರೆ ಒಳ್ಳೇದಾಗೋದಿತ್ತಂದ್ರೆ ಒಳ್ಳೇದು ಮಾಡು, ಇನ್ನೊಬ್ರಿಗೆ ಕೆಟ್ಟ ಬಯಸಬೇಡ. ಇನ್ನೊಂದು 10 ರೂಪಾಯಿ ಕೊಡು, ಆದರೆ ಇನ್ನೊಬ್ಬರ ಬಗ್ಗೆ ಭಿಕ್ಷೆ ಬೇಡಬೇಡ, ಇನ್ನೊಬ್ರಿಗೆ ಬಗ್ಗೆ ಅನ್ನಕ್ಕೆ ಹೋಗಬೇಡ. ನಿಮ್ಗೆ ಯಾರು ರಿಲೇಷನ್ ನಿಮಗೆ ದ್ರೋಹ ಮಾಡ್ಯಾರ ಅವ್ರ ಇದ್ರಿಗೆ ನಾಳೆ ಅವ್ರು ರೆಸ್ಪೆಕ್ಟ್ ಕೊಟ್ಟು ನೀವು ಕರಿಬೇಕು. ಆ ಟೈಪ್ ನಾವು ಬದುಕಬೇಕು ಅಂತ ಹೇಳ್ಬೇಕು. ಹೊರಗಡೆ ಬಂದಾಗ ನಾವು ಯಾವುದಕ್ಕೂ ಇದು ಮಾಡ್ಬೋದು. ಹೊರಗೆ ನಮಗೆ ಗೌರವ ಇರ್ತೈತಿ, ರಿಲೇಷನ್ದಾಗ ನಮ್ಗೆ ಅಷ್ಟೊಂದು ಮಾತು ಕೊಟ್ಟರಂಗಿಲ್ಲ. ಬರ್ತಂತ ಬಂದಿರ್ತೀವಿ, ಅವೆಲ್ಲ ಸರಳ ಮನುಷ್ಯ ಅಂತ ತಿಳ್ಕೊಂಬಿಟ್ಟಿರ್ತಾರೆ. ಈಗ ನಾವು ಬಂದಾಗ ಅವರು ನಮ್ಗೆ ಸರಿಯಾಗಿ ನೋಡೋಕ್ಕಾಗಂಗಿಲ್ಲ. ನಾವು ಒಳ್ಳೆತನ ಆಗಿರ್ತೈತಲ್ಲ, ನಮಗೆ ಕೆಟ್ಟ ಬಯಸ್ಬಿಟ್ಟಿರ್ತಾರೆ, ಅವ ಏನು ಹಂಗೆ ಅಂತೀವಿ. ಈಗ ನಾವು ಚಲೋ ಆಗಿವಿ ಅಂದಮೇಲೆ ಅವ್ರು ನೋಡೋಕ್ಕಾಗಂಗಿಲ್ಲ. ಹಿಂಗಾಗಿ ನಮಗೊಂಥರ ಕೀಳ್ಮೆಟ್ಟಿಗೆ ನೋಡ್ತಾರೆ. ನಮ್ಗೆ ಹೊರಗಿನ ಮಂದಿನ ನಮಗೆ ಉನ್ನತ ಮಟ್ಟಿಗೆ ಬೆಳೆಸೋದು. ರಿಲೇಷನ್ ನಮ್ಗೆ ತುಳಿತಾರೆ, ಅವ ಏನು ಬಿಡು ಅವ ಹಂಗೆ ಹಿಂಗೆ ಅಂತಾರೆ. ಹೊರಗಿನ ಮಂದಿ ನಮ್ಮನ್ನ ಎತ್ತಿ ಹಿಡಿತಾರೆ. ಯಾಕಂದ್ರೆ ನಾವು ಶ್ರಮ ಪಟ್ಟಿದ್ದು ಹೊರಗಿನ ಮಂದಿಗೆ ಗೊತ್ತಿರ್ತೈತಿ. ಯಾಕಂದ್ರೆ ಅವ್ರ ಹತ್ರ ನಾವು ದಿನ ಇರೋಂಗಿಲ್ಲ, ರಿಲೇಷನ್ದಾಗ ನಾವು ಇರೋಂಗಿಲ್ಲ. ಡೈಲಿ ನಾವು ಏನದೀವಿ ಅನ್ನೋದು ಹೊರಗಿಂದ ಹೇಳಿದಾಗ ಅವ್ರಿಗೆ ಗೊತ್ತಾಗುತ್ತೆ. ಇಂಥ ಮನುಷ್ಯ ಹಿಂಗಾಗಿ ಅನ್ನೋದು ಅವಾಗ ಅವ್ರ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಯಾಕಂದ್ರೆ ನಮ್ಮ ರಿಲೇಷನ್ದಾಗ ದಿನ ನಾವು ಹುಟ್ಟಿದಾಗಿಂದ ನೋಡಿರ್ತಾರೆ ಅವರು. ಇವ ಏನು ಬಿಡು ಬದುಕೇನು ಕಟ್ಕೊತಾನ, ಇವ ಏನು ಹುಚ್ಚುಳ ಮಗ ಇದ್ದಂಗೆ ಅದಾನ, ಅವ ಏನದಾನ, ಅವಂಗೇನು ಸಾಲಿ ಕಲ್ತಿರಿಲ್ಲ, ಅವು ಚಿಕ್ಕಲಿಗೆ ಸುಳ ಮಕ್ಳು ಇದ್ದಂಗೆ ಅದಾರ ಅಂತೂ ಅನ್ನಿಸ್ಕೊಂಡಿ ನಾವು ರಿಲೇಷನ್ದಾಗ ಅನ್ನಿಸ್ಕೊಂಡು. ಬದುಕಿ ತೋರಿಸಿದ್ವಿ. ಇವತ್ತು ಅವರು ನೋಡಕ್ಕೂ ಆಗಂಗಿಲ್ಲ, ನಮ್ಮ ಕೂಡ ಮಾತಾಡೋಕ್ಕಾಗಂಗಿಲ್ಲ. ಏನಪ್ಪ ಅದಕ್ಕೆ ನಾವು ಯಾಕೆ ಅವ್ರ ಹತ್ರ ನಾವು ಈಗ ಅವ್ರು ನಮಗೆ ಕರೀತಾರೆ, ಇಲ್ಲಿ ಕುಂದ್ರು ಅಲ್ಲಿ ನಮಗೆ ಅದು ಮೊದ್ಲಕ್ಕೆ ಅಷ್ಟು ಪ್ರೀತಿ ತೋರಿಸಿದ್ರೆ ನಾವು ನಾವು ಏನೋ ಅವ್ರಿಗೆ ಗೌರವ ಕೊಡ್ಬೋದಿತ್ತು. ಈಗ ಅವಾಗ ತೋರಿಸಿಲ್ಲ ಅಂದಮೇಲೆ ಈಗ ನಮಗೆ ಗೌರವ ಕೊಡಕ್ಕೆ ಬರ್ತಾರೆ. ಅದು ಸ್ವೀಕಾರ ಹೆಂಗೆ ಮಾಡ್ಬೇಕು ನಮ್ಗೆ? ಅದಕ್ಕೆ ನಮ್ಗೆ ಹೆಂಗೆ ನಮ್ಗೆ ಮೊದಲು ನೋಡ್ರಿ ಅದೇ ಥರ ನಮ್ಗೆ ಈಗೂ ನೋಡ್ರಿ ಅಂತೇಳಿ ಹೊರಗೆ ನೋಡೋರು ಅದಾರ. ನಮಗೆ ಎಲ್ಲಿ ಕಿಮ್ಮತ್ ಸಿಗುತ್ತೆ ನಾವು ಬದುಕ್ತೀವಿ ಅಲ್ಲಿ. ಈಗ ನೋಡ್ರಿ, ಕೆಲವ್ರು ಅಂತಿರ್ತಾರ, ನಾನು ಶ್ರೀಮಂತ ಆಗಿದ್ನಿ ಅಂದ್ರೆ, ಇಲ್ಲ ನಮ್ಮ ಅಪ್ಪ ಶ್ರೀಮಂತ ಇದ್ನಂದ್ರೆ ನಾನು ಏನಾರು ಮಾಡ್ತಿದ್ದೆ, ನಮ್ಮ ಮನೆಗೆ ಓದಿಸಿದ್ರಂದ್ರೆ ನೌಕರಿ ತೊಗೊಂತಿದ್ದೆ, ಏನಾರು ಮಾಡ್ತಿದ್ದೆ, ನಮ್ಮ ಮನೆಗೆ ಓದಿಸಿಲ್ಲ
ಹಂಗಾಗಿ ನಾ ಬಡವ ಆಗ್ಬಿಟ್ಟೆ ಅಂತಿರ್ತಾರಲ್ಲ ಅಂತವ್ರಿಗೆ ಅಲ್ಲ ಅವರು ಅದ ಡಿಪೆಂಡ್ ಆಗಿದ್ರೆ ಅವರು ಮುಂದೆ ಏನು ಸಾಧ್ಯ ಮಾಡೋಕ್ಕಾಗಲ್ಲ. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದ್ರೆ ಏನು ಸಾಧ್ಯ ಮಾಡೋಕ್ಕಾಗಲ್ಲ. ಇವತ್ತು ಅವರು ಇರೋ ಮಟ್ಟ ಅವ್ನಿಗೆ ಕಾಳಜಿ ಮಾಡ್ಬೋದು. ಅವರು ಅಂತ್ಯ ಈಗ ಅವ್ರು ಯಾವಾಗ ಪಾದ ಸೇರ್ದಾಗ ದೇವ್ರ ಕಡೆ ಪಾದ ಸೇರಿದಾಗ ನಾಳೆ ಏನಾಕೈತೆ ಅಂದ್ರೆ ಮಾನಸಿಕವಾಗಿ ಏನಾರ ಮಾಡ್ಕೊಂಬರ್ತಾನೆ, ತನ್ನ ಕಾಲ ಮೇಲೆ ತಾನ ಕಲ್ಲು ಹಾಕ್ಕೊಂಬರ್ತಾನೆ. ಅದಕ್ಕೆ ನಾವು ಹೊರಗೆ ಬಂದಾಗ ನಮ್ಮ ಜೀವನ ಏನೈತಪ್ಪ, ನಾವೇನು ಬದುಕಬೇಕು, ನನಗೆ ಹೊಟ್ಟೆ ಹಸಿದ್ರೆ ನನಗೆ ಹೊಟ್ಟೆ ಹಸಿತೈತಿ. ಈಗ ನನಗೆ ಹೊಟ್ಟೆ ಹಸಾಗ ನಾವು ಹೋಗ್ಬೇಕಾಗತ್ತೆ, ಏನಾರ ಕೆಲಸ ಮಾಡಿ ಊಟ ಮಾಡ್ಬೇಕಂತೇಳಿ. ಮನ್ಯಾಗಿದ್ರೆ ಚಲೋ ಇದ್ದಾಗ ನಮ್ಗೆ ಊಟ ಸಿಗುತ್ತೆ, ಕಷ್ಟ ಇದ್ದಾಗ ನಮ್ಗೆ ಊಟ ಸಿಗಂಗಿಲ್ಲ. ಹೊಟ್ಟೆ ಹಸಾಗ ಇದನ್ನ ಈ ಸನ್ನಿವೇಶಗಳನ್ನ ಅನುಭವಿಸಿರೇನ? ಈ ಹಸಿವು, ಕೆಲಸ ಈಗ ಕೆಲಸ ಹುಡ್ಕೊಂಡು ಹೋಗಿರ್ತೀರಿ, ಆ ಟೈಮ್ನಾಗ ಕೆಲಸ ಬೇಕು ಅಂತ ಕೆಲಸ ಸಿಗಲ್ಲ, ಆಮೇಲೆ ಹಣ ಇರಲ್ಲ, ಆಮೇಲೆ ಹಸಿವಂತರು ಹಾಗೆ ಬಿಡುತ್ತೆ. ಅವಾಗ ಅದನ್ನೆಲ್ಲ ಹೆಂಗ ನಾವು 2 ದಿನ ಊಟ ಮಾಡಿಲ್ಲ, ನಾವು 2 ದಿನ ಊಟ ಮಾಡಿಲ್ಲ, ನೀರು ಕುಡಿದು ಮಕ್ಕೊಂಡಿ ನಾವೆಲ್ಲ. ಆಮೇಲೆ ಗಟ್ರಕ್ಕೆ ಗಂಜಿ ಬಸಿಯೋದು, ಅದನ್ನು ಹಿಡ್ಕೊಂಬಂದು ಉಪ್ಪು ಹಾಕ್ಕೊಂಡು ಕುಡಿದು ಜೀವನ ಮಾಡಿ ನಾವು. ಗಟ್ರಕ್ಕೆ ಕಾನೋಳಿಯವರು ಅವಾಗ ಗಟ್ರಕ್ಕೆ ಗಂಜಿ ಬಸಿತಿದ್ರು, ಅದು ಗಟ್ರಕ್ಕೆ ಬಸಿಬೇಡ ಅಂತೇಳಿ ನಾನು ಡಬರಿ ಹಿಡ್ಕೊಂಡು ಅದ್ರ ಉಪ್ಪು ಹಾಕ್ಕೊಂಡು ಕುಡಿದು ಜೀವನ ಮಾಡ್ಕೊಂಡು ಇವತ್ತು ನಾನು ಈ ಲೆವೆಲಿಗೆ ಬರ್ಬೇಕಾದ್ರೆ ಅದು ನಾವು ನೆನೆಸ್ಕೊಂಡೆ ಊಟ ಮಾಡ್ತೀವಿ. ಆ ಗಂಜಿ ಚೆಲ್ಲೋರು ಚೆಲ್ಲೋರವರು ಅವಾಗೆಲ್ಲ ಕಾನೋಳಿ ಒಳಗೆ ನಾವು ಹಿಡ್ಕೊಂಬಂದು ಅದ್ರ ಉಪ್ಪು ಹಾಕ್ಕೊಂಡು ಕುಡಿದೀವಿ ನಾವೆಲ್ಲ. ಅದು ಇವತ್ತು ನಮಗೆ ಎಷ್ಟೋ ಶಕ್ತಿ ಇವತ್ತು. ಬಡತನ ಅಂದ್ರೆ ಅದು ನೋಡ್ದ, ಅದು ಮಾಡ್ದಾನ, ಅದು ತಿಂದಾನ ಅಂತಾಗ 2 ದಿನ ಉಪವಾಸ ಅದಾನಾಗ ಎಲ್ಲರೂ ನಮಗೆ ಚೀತು ಅಂದಾಗ ಅವಾಗ ನಾವು ಎದ್ದು ನಿಂದಿರಲಿಲ್ಲ ಅಂದ್ರೆ ನಾವು ಏನೂ ಸಾಧನೆ ಮಾಡಾರ್ದ ಭಗವಂತ ಇಷ್ಟು ಜೀವ ಕೊಟ್ಟಿರ್ತಾನೆ, ಇಷ್ಟೆಲ್ಲ ಮಾಡ್ಯಾನ, ಮಾನವ ಆಗಿ ಹುಡ್ಸ್ಯಾನ, ಬುದ್ಧಿ ಕೊಟ್ಟಾನ. ಅದನ್ನು ದುರುಪಯೋಗ ಪ್ರಾಣಿಕ್ಕಿಂತ ಕಡಿ ನಾವು ನಾಯಿ ಬದುಕಬೇಕಂತ ಬಂದಿರ್ತಾವು. ಅವು ಏನಾರ ಸ್ವಲ್ಪ ಏನಾರ ಗಾಡಿ ಬಂತ ಅವು ಹೆದರಿ ಸರಿತಾವು. ಹಂಗೆ ನಾವು ಹೆದರಿ ಇವತ್ತು 4 ಮಂದಿ ತೋರಿಸ್ಲಿಲ್ಲ ಅಂದ್ರೆ ಹೆದರ್ಬೇಕು. ಎದಕ್ಕೆ ಹೆದರ್ಬೇಕು? ಈ ಜೀವನ ಮಾಡ್ಬೇಕು. ಹೆದರ್ಕೆ ಇವತ್ತು ಎಲ್ಲದನ್ನು ನಾವು ಎಲ್ಲ ಪಡ್ಕೊಂಬರಕ್ಕೆ ಆಗಂಗಿಲ್ಲ ಜೀವನದಾಗ. ತಂದೆ ಒಳಗೆ 4 ಮಂದಿ ಹುಟ್ಟಿರ್ತಾರೆ, ಒಬ್ಬ ಶಾಣೆ ಆಗ್ಬೋದು, ಒಬ್ಬ ಉಡಾಳಾಗ್ಬೋದು, ಒಬ್ಬ ಚಲೋ ಆಗ್ಬೋದು, ಯಾರಿಗಾರು ಸಂಬಂಧ ಇಲ್ಲ 4 ಮಂದಿಯಾಗೂ. ಅವ ಪ್ರೀತಿ ಇದ್ದಾಗ ಸಣ್ಣ ವಯಸ್ಸಿನಾಗ ಅವ್ನು ನೋಡ್ಕೊಂಡು ಹೋಗ್ತಾರೆ. ನಾಳೆ ತಿಳುವಳಿಕೆ ಬಂದಾಗ, ನಾಳೆ ಲಗ್ನ ಬಂತಂದ್ರೆ, ಸ್ವಸ್ಥರು ಬಂದ್ರಂದ್ರೆ ನಾಳೆ ಆ ಮನುಷ್ಯ ವೀಕ್ ಒಬ್ಬನ ಅತಂತ್ರ ಆಗ್ಬಿಡ್ತಾನೆ ನಾವು. ಅದಕ್ಕೆ ಯಾರ ಮೇಲೆ ಡಿಪೆಂಡ್ ಇಲ್ಲಾರ್ದ ನಾವು ಬದುಕಿಬಿಟ್ಟು ಅಂದ್ರೆ ನಾಳೆ ನಾವು ಯಾವಾಗೂ ಎದೆ ಉಬ್ಬಿಸ್ಕೊಂಡು ಅಡ್ಡಾಡ್ಬೋದು ನಾವು. ನಮಗೇನು ನಾವೆಲ್ಲರೂ ಬದುಕ್ತೀವಿ ಅನ್ನೋಂಥ ಧೈರ್ಯ ಬರ್ತೈತೆ ನಮಗೆ. ಇದೇ ಊರಲ್ಲ, ಯಾವ ಊರು ಹೋದ್ರೂ ನಮ್ಮೂರು ಅನ್ಬೋದು. ನಾವು ದುಡ್ಕೊಂಡು ತಿಂದ್ರು ಅಂದರೆ ಇದೇ ಊರಲ್ಪ. ನಮಗೆ ಹ್ಯಾಬಿಟ್ ಇರಬಾರ್ದು, ಯಾವುದೋ ಒಂದು ಚಟ ಇರಬಾರ್ದು. ಬದುಕಬೇಕಂದ್ರೆ ಇವತ್ತು ಗುಡಿಯಾಗ ನಾವು ಕಲ್ಲು ವರ್ಷಿದ್ರು ಊಟ ಕೊಡ್ತಾರೆ ನಮ್ಗೆ. ಆ ಸ್ಟೇಜ್ನಾಗ ನಾವು ಇದ್ವಿ ಅಂದ್ರೆ ಇವತ್ತು ನಮಗೆ ಜಗತ್ತು ನಮ್ಮನ್ನು ಪ್ರೀತಿ ಮಾಡುತ್ತೆ. ಇವತ್ತು ನಮಗೆ ಚಟನ ಇಲ್ಲ, ಹ್ಯಾಬಿಟ್ ಇಲ್ಲ, ನಾವು ಯಾವುದೂ ಮೋಹಕ್ಕಿಲ್ಲ. ಏನು ಕೆಲಸ ಮಾಡಿ ಮೊದಲಕ್ಕಿಂತ ಮಾಡ್ಕೊತ ಬಂದೀವಿ. ಏನು ದೊಡ್ಡದೈತಿ ಸೇವಾ ಮಾಡಿದ್ರೆ ನಮ್ಗೆ ಊಟ ಕೊಡ್ತಾರಪ್ಪ. ಇವರೇ ಏನು ಬೇಕಾಗಿಲ್ಲ ನಮಗೆ, ಅವರೇ ಏನು ಬೇಕಾಗಿಲ್ಲ. ಹಿಂಗೆ ನಮ್ಮ ಮಕ್ಕಳು ನಮಗೆ ಬೇಕಾಗಿಲ್ಲ. ನಾವು ಚಲೋ ಬದುಕಿ ನಾವು ಚಲೋ ತೋರಿಸ್ಬೇಕಂದ್ರೆ ನಾವೆಲ್ಲರೂ ದೇವಸ್ಥಾನದಾಗ ನಮ್ಮ ಪ್ರೀತಿ ತೋರಿಸೋರು ಇರ್ತಾರೆ. ನಮಗೆ ಚಲೋ ಕೆಲಸ ಮಾಡೋರು ಪ್ರೀತಿ ಎಲ್ಲೇ ಇದ್ರೂ ತೋರಿಸ್ತಾರೆ. ಇಡೀ ನೀವು ಓಡ್ ಒಳಗೆ ತೋರಿಸ್ತಾರೆ. ಇಲ್ಲೇ ಯಾಕೆ ನಾವು ಒಂದು 4 ಗೋಡೆ ಮಧ್ಯೆ ಒಳಗೆ ಬದುಕಬೇಕು? ಜಗತ್ತು ವಿಶಾಲವಾಗಿ ಜಗತ್ತೈತಿ, ಎಲ್ಲರೂ ಬದುಕ್ಬೋದು ನಾವು. ಇವರ ನಮ್ಗೆ ಯಾರ ಮೇಲೂ ಯಾವ ಚಲೋ ಅದರಂತ ಅವ್ನು ಬೆನ್ನು ಹತ್ತೋದು, ಅವನಂಗೆ ನೋಡ್ಕೊಂಡು ಹೋಗ್ತಾನೆ, ಅದು ಭಾಳ ಹುಚ್ಚುತನ ಅದು. ಅದಕ್ಕೆ ಇದಕ್ಕೆ ಹೋಗಬಾರ್ದು. ನಮ್ಮದು ನಾವು ಬದುಕು ಕಟ್ಕೊಳಕ್ಕೆ ಕಲಿಬೇಕು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಇರಬಾರ್ದು. ಇವತ್ತು ನಮ್ಮ ತಂದೆ ತಾಯಿಗೆ ದೇವರು ಅಂತೇಳಿ ಅವ್ರು ನಾವು ಸ್ವೀಕಾರ ಮಾಡಿ ಅವ್ರಿಗೆ ನಾವು 4 ಮಂದಿ ಹುಟ್ಟ್ಯಾರ 5 ಮಂದಿ ಹುಟ್ಟ್ಯಾರ ಸಂಬಂಧವಲ್ಲ. ನನಗೇನು ಬುದ್ಧಿ ಬಂದೈತಿ, ನಮ್ಮ ತಾಯಿಗೆ ತಂದೆ ತಾಯಿಗೆ ನೋಡ್ಕೊಳ್ಳೋ ಅಂಥದ್ದು ನನಗೆ ಶಕ್ತಿ ಕೊಡ್ಬೇಕು. ಅವರು ನನಗೆ ಅವರ ನಮಗೆ ದೇವ್ರ ಪೂಜೆ ಮಾಡ್ಲಿಕ್ಕಂದ್ರೆ ಅಡ್ಡಿ ಇಲ್ಲ. ನೀ ಅವರ ದೇವ್ರಂತ ಮಾಡ್ಕೊಂಬಿಟ್ಟು ಅಂದ್ರೆ ಇವತ್ತು ಜಗತ್ತನ್ನು ನೀನು ಗೆದ್ದಿದ್ದೀವಿ. ಇಬ್ಬರು ತಂದೆ ತಾಯಿಗೆ ಒಂದು ಗೆದ್ದು ಬಿಟ್ರೆ ಜಗತ್ತು ಗೆದ್ದಂಗೆ. ಅದಕ್ಕೆ ನಾವು ತಂದೆ ತಾಯಿ ಸಣ್ಣವಿದ್ದಾಗ ಕಳ್ಕೊಂಡಿವಿ. ಇವತ್ತು ಎಲ್ಲ ಬುದ್ಧಿ ಬಂದೈತಿ, ಇಷ್ಟೆಲ್ಲ ಆಗೈತಿ. ಅವ್ರು ನೋಡೋರಿಲ್ಲ ಇವತ್ತು. ಆದ್ರೆ ಇವತ್ತು ಏನು ನಮ್ಮನ್ನು ನೋಡ್ತಾರೆ, ಆ ಟೈಮ್ನಾಗ ಏನು ನೋಡಿದ್ರು, ಈ ಟೈಮ್ನಾಗ ಏನು ನೋಡಕತ್ತಾರ, ಅವರು ನೋಡಕತ್ತಾರೆ, ಈಗಿನವರು ನೋಡಕತ್ತಾರ. ಅವ ಹೆಂಗಿದ್ದ, ಈಗ ಹೆಂಗಾಗ. ಅದಕ್ಕೆ ಇವೆಲ್ಲ ಹಂಗೆ ಬರೋದಿಲ್ಲ. ಎಲ್ಲದೂ ಶ್ರಮ ಪಡಬೇಕು. ಆಮೇಲೆ ಚೀತು ಅಂತ ಮಂದಿ ಕಡೆಯಿಂದ ಉಳಿಸ್ಕೊಂಡಾಗ ಇವತ್ತು ಧೈರ್ಯ ಬರ್ತೈತೆ, ನಾವು ಬದುಕು ತೋರಿಸ್ಬೇಕಂತ. ಇವತ್ತು ಬದುಕು ತೋರಿಸೀವಿ, ಆದರೆ ನಮಗೇನು ಯಾವುದು ಇದು ಇಲ್ಲ, ನಮಗೆ ಅಪೇಕ್ಷೆ ಇಲ್ಲ. ಎಲ್ಲ ಐತಿ, ಅದ್ರದ್ದು ಅಪೇಕ್ಷೆ ಪಡಬಾರ್ದು. ನಾವು ಮತ್ತೆ ದುಡಿತೀವಿ ಅನ್ನೋ ಚಲನ ಇರಬೇಕು. ಯಾವುದಕ್ಕೂ ನಮಗೆ ಬಂದೈತಿ ಅಂತ ಆರಾಮಿಂದ್ರೆ ಹರಾಮೆ ಹಾಕ್ಯಾನ ಮನುಷ್ಯ. ಆರಾಮ ಐತಪ್ಪ ಅಂತಂದ್ರೆ ಹರಾಮೆ ಆಗಿಬಿಡ್ತಾನೆ. ಅದಕ್ಕೆ ಸಾಯ ಮಠ ನಾವು ಹೆಂಗೆ ಹಣ್ಣಾಗಿ ತಳಗೆ ಬೀಳ್ತದೆ, ಹಾಗಾಗಿ ನಾವು ಇದ್ದಾಗ ಸ್ವೀಕಾರ ಮಾಡ್ತಾನೆ ಭಗವಂತ. ಹಣ್ಣಾಗಿ ತಳಗೆ ಬಿತ್ತಂದ್ರೆ ಅದ್ರಾಗ ಅಮೃತ ಅದು ಹೆಂಗೆ ಇರ್ತೈತಿ, ನಮಗೂ ಹಂಗೆ ತೊಗೊಂಡ್ಬಿಡ್ತಾನೆ. ಅಮೃತ ತೊಗೊಂಡಂಗೆ ನಾವು ಯಾವಾಗ ಕಾಯಿ ಇದ್ದಿದ್ದು ಹರ್ಕೊಳಕ್ಕೆ ಹೋದ್ವಿ ಅಂದ್ರೆ ಅದು
ಜಗತ್ತ ಹಂಗದ ಯೋಗ್ಯ ಅಲ್ಲ. ತಿನ್ನಕ್ಕೂ ಯೋಗ್ಯ ಅಲ್ಲ. ಹಣ್ಣಾಗಿ ಯಾವಾಗ ಕೆಡುತ್ತೆ, ಕಾಯಿನೂ ಬಿಡಂಗಿಲ್ಲ. ಕಾಯಿನೂ ಎಳ್ಳೀರಿದಾಗ ಹರ್ಕೊಳಕ್ ಬರೋದಿಲ್ಲ ಅದು. ಅದು ತನ ಬಿಡದಾಗ ಗಿಟ್ಟಗಾದ ಮೇಲೆ ತಾನ ಕೆಡುತೈತೆ ಅದು. ಹಂಗೆ ನಾವು ಫಲ ಹೆಚ್ಚಾಗಿರುತ್ತೆ. ಫಲ ಹೆಚ್ಚಾಗೈತೆ ಮತ್ತು ಅದ್ರಾಗ ಅಗ್ದಿ ಶಕ್ತಿ ತುಂಬಿರ್ತಾನೆ ನಾವು ಅದ್ರಾಗ. ಹಂಗೆ ನಾವು ಏನು ಕೆಲಸ ಮಾಡಿ ನಾವೆಲ್ಲ ಆಗ ನಮ್ಮ ಸ್ವರ್ಗದ ಬಾಕಲ ಸರಳ ಬಾ ಬದುಕಿದಿ, ಚಲೋ ಬದುಕಿದಿ, 4 ಮಂದಿಗೆ ಹೌದು ಅನ್ನಿಸ್ಕೊಂಡು, ಯಾರಿಗೆ ಕೆಟ್ಟ ಬಯಸಿಲ್ಲ, ಯಾರಿಗೆ ಹಸುವೆ ಪಟ್ಟಿಲ್ಲ. ನಿಂದು ಬದುಕು ನಿನ್ನ ಭೂಮಿ ಮೇಲೆ ನಾ ಕಳಿಸಿದ್ಯಾ, ಅದನ್ನು ಸ್ವೀಕಾರ ಮಾಡಿದ್ದು, ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದು, ಯಾವುದೂ ನೀನು ಯಾರಿಗೇನು ಇದು ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ ಅಂತೇಳಿ ಒಳಗೆ ನಾವು ಸ್ವರ್ಗ ಬಾಕಲ್ದಾಗ ಹೋಗ್ಬಿಡ್ತೀವಿ ನಾವು. ಈಗ ನಾವು ತಿರುಪತಿ ಸೇವಾ ಮಾಡ್ತೀವಿ, ಒಂದು 10 ದಿನ ಅಲ್ಲೆಲ್ಲೇ ಸೇವಾ ಮಾಡ್ತೀವಿ, ಮಂತ್ರಾಲಯಕ್ಕೆ ಹೋಗಿ ಸೇವಾ ಮಾಡ್ತೀವಿ. ಎಲ್ಲ ಸೇವಾ ಇತ್ತಂದ್ರೆ ನಾವು ಯಾವುದಕ್ಕೂ ಇದಂಗಿಲ್ಲ, ಎಲ್ಲ ಕೆಲಸ ಅಂತ ನಾವು ಯಾವುದೂ ನೋಡಂಗಿಲ್ಲ ಮನೆಯಂದು. ನನಗೇನೈತಿ, ನಮಗೆ ಯಾವುದು ನಮ್ಗೆ ಚಲೋ ಅನ್ಸುತ್ತೆ ನಾವು ಅಲ್ಲಿ ಹೋಗ್ಬಿಡ್ತೀವಿ. ಈಗ ನಮ್ಮ ಮನ್ಯಾಗ ನಾವು ಈಗ ಅಲ್ಲೇ ಹೋದ್ವಿ, ಅವ್ರು ಗ್ರೂಪ್ ಕೊಡ್ತು, ನಾವು ಬರ್ಬೇಕು, ನೀವು ಪಾಸ್ಪೋರ್ಟ್ ತೆಗಿಸ್ರಿ ಅಂತಂದು. ಪಾಸ್ಪೋರ್ಟ್ ಒಂದು ತೆಗಿಸ್ಬಿಟ್ರಿ, ನಮ್ಮ ಮುಂದೆ ನಾವು ನೋಡ್ಕೊತೀವಿ. ಅದು ಪಾಸ್ಪೋರ್ಟ್ ತೆಗಿಸಿದ್ವಿ, ಇಟ್ಕೊಂಡ್ವಿ. ಅದು ಗ್ರೂಪ್ನಾಗ ನಮಗೆ ಕರ್ಕೊಂಡು ಹೋದ್ರು ನೋಡ್ರಿ. ಗ್ರೂಪ್ನಾಗ ಕರ್ಕೊಂಡು ಹೋದ್ರು. ಅದು ನೋಡು, ನಮಗೂ ಅದನ್ನು ಒಂದು ವಿದೇಶದ ಒಂದು ಅನುಭವ ತೊಗೊಂಬಂದ್ವಿ. ಅದ್ರದ್ದು ನಮಗೆ ಪುಣ್ಯ ಅದು.